ಈ ಜಗತ್ತಿಗೆ ಬೆಳಕಾದ್ರು ಈ ನನ್ನ ಮಗನಿಗೆ ಇನ್ನೂ ಬೆಳಕಾಗಿಲ್ಲ. ಅಂದಿ ತರ ಮಲಗಿದಾನೆ. ಇವ್ನು ಯಾವಾಗ್ಲೂ ನಾನೇ ಎದ್ದೇಳಿಸ್ಬೇಕು. ಎದ್ದೇಳೋ ಎದ್ದೇಳಲೇ. ಈ ನನ್ನ ಮಗನ್ ಬದುಕಲ್ಲಿ ಬೆಳ್ತಂಗ್ಲ ಬಾಲ ಇದ್ರು ಅವಳ ಜೊತೆ ಸುತ್ತಾಡೋದ್ ಬಿಟ್ಟು ಕರಿಮಣಿ ಮಾಲೀಕ ನಾನಲ್ಲ ಅಂತ ಕತ್ಲೆಲ್ ಬಿದ್ಕೊಂಡಿದ್ದಾನೆ. ನಾವು ಪ್ರತಿ ಬಾರು ಆಚೆ ಹೋಗಿ ಆಟ ಆಡೋಣ. ಗುಡ್ ಮಾರ್ನಿಂಗ್ ರೋಜಿಮಾ. ಬ್ಯಾಡ್ ಮಾರ್ನಿಂಗ್. ಅಲ್ಲೇ ಉಜ್ಜಿಲ್ಲ ಗಪ್ ನನ್ ಮಗ. ಬಾರು ಆಟ ಆಡೋಣ ಅಂದ್ರೆ ಈ ನನ್ ಮಗ ಹೊಟ್ಟೆ ಖಾಲಿ ಮಾಡಕ್ ಹೋಗಿ ಕುತ್ಕೊಂಡ. ಗಬ್ ನನ್ ಮಗ. ಏನ್ ಮಾಡ್ತೀಯ ಗೆಳೆಯ? ಪ್ರಶಾಂತವಾದ ವಾತಾವರಣದಲ್ಲಿದ್ದೆ ಗೆಳೆಯ, ನಿನ್ ವಾಯ್ಸ್ ಯಾಕೋ ಎಕೋ ಬರ್ತಿದೆ? ಟಾಯ್ಲೆಟ್ ಅಲ್ಲಿದೆ ಗೆಳೆಯ, ಅದಕ್ಕೆ ಸ್ವಲ್ಪ ಎಕೋ. ಥೋ ಗಬ್ನನ್ ಮಗನೆ, ಫೋನ್ ಇಕ್ಕೋ. ಯಾಕೆ ಪುಂಡ, ಸ್ಮೆಲ್ ಬತ್ತಾ? ಲೋ, ಹೊಟ್ಟೆಗೆ ಏನ್ ತಿಂತ್ಯೋ? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬಿಸಿಗಿಂತ ರೈಸ್ ಜಾಸ್ತಿ ಮಟನ್ ಬಿರಿಯಾನಿ. ಆರ್ಸೋದು ಕಾಲಲ್ಲಪ್ಪ. ಹಲೋ ಚಿನ್ನುಮ್ಮ, ಗಂಟೆ ಎಷ್ಟಾಯ್ತು? ಈಗ ಸೂರ್ಯೋದಯವಾಗಿ ಬೆಳಗ್ಗೆ 5 ಗಂಟೆ. ಎಂತ ರಾತ್ರಿ ಫುಲ್ ಜೋರಾ? ಹಾಗೇನಿಲ್ಲ ಚಿನ್ನುಮ್ಮ, ನೆನೆ ನೈಟು ಬೇಡ ಬೇಡ ಅಂದ್ರು ಬೇವರ್ಸಿ ನನ್ನ ಮಗ ಬೋಂಡ ಸ್ವಲ್ಪ ಕುಡಿ ಅಂತೇಳಿ ಜಾಸ್ತಿನೇ ಕುಡಿಸ್ಬಿಟ್ಟ ಅಂತ ಹೇಳ್ತೀನಿ. ಅದಕ್ಕೆ ನಿನ್ಗೆ ಬೆಳಿಗ್ಗೆ ಯಾವ್ದು ಸಂಜೆ ಯಾವ್ದು ಗೊತ್ತಾಗ್ತಾ ಇಲ್ಲ ಅಲ್ವಾ? ಹಾಗೇನಿಲ್ಲ, ನಂಗೆಲ್ಲ ಗೊತ್ತಾಗುತ್ತೆ, ಸುಮ್ಮನೆ ಡೌ ಮಾಡ್ದೆ. ಏ ಪ್ರದಿ, ಇದು ಬೆಳಿಗ್ಗೆ ಅಲ್ಲ ಮಾರಯ್ಯ, ಸಂಜೆ 5 ಗಂಟೆ ಆಗಿದೆ ಕಣ. ಹೌದಾ? ಅಯ್ಯೋ, ಕತ್ಲೆ ಕೊಣಲ್ವಾ, ಗೊತ್ತಾಗ್ಲಿಲ್ಲ. ನಾನು ಇವತ್ತು ನಿನ್ ಮೀಟ್ ಆಗ್ಲಿಕ್ಕೆ ಹೇಳಿದ್ದಲ್ಲ. ಹೌದು ಚಿನಿ, ನೀನು ಪಟ್ಟಂತ ನಮ್ಮ ಮನೆ ಲೊಕೇಶನ್ ಒಂದು ಕ್ಯಾಬ್ ಬುಕ್ ಮಾಡಿ ಹೇಳ್ತೀನಿ. 10 ನಿಮಿಷದಲ್ಲಿ ನಿಮ್ದೆ ಪ್ರತ್ಯಕ್ಷ ಆಗ್ಬಿಡ್ತೀನಿ. ಎಂತಕ್ಕೆ, ನಿನ್ನ ಹತ್ರ ಹಣ ಇಲ್ವಾ? ಜೇಬಲ್ಲಿ ಇಟ್ರೆ ಕದ್ಬಿಡ್ತಾರೆ ಅಂತ ಅಕೌಂಟಲ್ಲಿ ಇಟ್ಟಿದ್ದೀನಿ. ಆಯ್ತು ಮಾರಯ್ಯ, ಮಾಡ್ತೀನಿ ಇರು. ಬಂದೆ ನೋಡೆ. ಅಯ್ಯಯ್ಯೋ, ಬ್ಯಾವರ್ಸಿ, ನನ್ನ ಹತ್ರವೇ ಕ್ಯಾಬ್ ಬುಕ್ ಮಾಡಿಸ್ಕೊಂಡು ಧರ್ಮಕ್ಕೆ ಬಿಲ್ಡಪ್ ಕೊಡೋದಲ್ದೆ ಜೊತೆಗಿದು ನಾಯಿ ಬೇರೆ. ಇವತ್ತಾದ್ರೂ ಮನೆಯಿಂದ ಆಚೆ ಬರೋ ಭಾಗ್ಯ ಸಿಕ್ತು. ಈ ಸನ್ಯಾಸಿನ ಇನ್ನೂ ಲೋ ಮಾಡ್ತಿದ್ಯೇನೆ, ಬೇರೆ ಯಾರು ಸಿಗ್ಲಿಲ್ವ ನಿನ್ಗೆ? ಗೆಳೆಯ ನೀನೇ ನಿಲ್ಲಿ. ಏನಿಲ್ಲ ಕಣಪ್ಪ, ನಮ್ ಚಿನ್ನಿ ಮೀಟ್ ಆಗು ಅಂತ ಹೇಳಿದ್ಲು, ಅದಕ್ಕೆ ರೋಜಿ ಕರ್ಕೊಂಡು ಮೀಟಾಗಿ ಹೋಗುಮಾ ಅಂತ ಬಂದೆ. ಈ ಬಸರಿ ಅಂತ ಯಾಕೆ ಬಂದ? ಇದ್ಯಾವುದೇ ಇದು ಬೂತ್ ಕುಂಬಳಕಾಯಿ ಈ ಸನ್ಯಾಸಿ ಜೊತೆ ಸೇರ್ಕೊಂಡೈತೆ. ಆ ಕಾಟ್ಕೋಣ ಆ ಸನ್ಯಾಸಿ ಫ್ರೆಂಡಾ? ಆ ನಾಯಿನ ನೋಡಕ್ಕೆ ಈ ನಾಯಿನ ಕರ್ಕೊ ಬಂದ. ಏ ಕರಿ ನನ್ ಮಗ್ನೆ, ಯಾರೋ ನಾಯಿ? ನೀನ್ ನಾಯಿ, ನಿನ್ ಡೌ ನಾಯಿ, ನಿನ್ ಎಕ್ಸ್ ನಾಯಿ. ಆಯ್ತು ಬಿಡಪ್ಪ, ಟೀ ಮುಚ್ಕೊಂಡು ಹೋಗು ಅಂದ್ರೆ ಹೋಗಲ್ವಾ? ಹೋಗ್ತೀನಿ. ಲೋ ಬೋಂಡ ನಿಂತ್ಕೋ. ಯಾಕಯ್ಯ? ಆ ನಾಯಿನ ನಾನು ನೋಡ್ಕತ್ತೀನಿ, ಈ ನಾಯಿನ ನೀನು ಕರ್ಕೊಂಡು ಹೋಗು. ಲೋ, ನೀನು ನನ್ನ ನಾಯಿ ಅಂದ್ಬಿಟ್ಟಾ? ಇರ್ಲಿ, ನೀನ್ ನನ್ ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಕಚ್ಚಿ ಬಿಡ್ತಿದ್ದೆ. ಓಹೋ, ಈ ನಾಯಿ ಜೊತೆ ನಿನ್ ನಾಯಿ ಪಕ್ಕ ಇದೆಯಲ್ಲಪ್ಪ, ಮೋದಿ ನಾಯಿ, ಅದನ್ನು ನಾನು ನೋಡ್ಕೊಳ್ಳ. ಬೇಡ ಕಣಪ್ಪ, ಆ ನಾಯಿ ಇನ್ನೂ ವ್ಯಾಕ್ಸಿನ್ ಆಗಿಲ್ಲ, ಅದ್ ಕಚ್ಚೋದು ಪರ್ಚೋದು ಅವೆಲ್ಲ ಬೇಕಾ, ತಿಕ್ಕ ಮುಚ್ಕ ಹೋಗೋ. ಹೌದಾ? ಬಿಡು, ಈ ನಾಯಿನ ಕರ್ಕೊಂಡು ಹೋಗ್ತೀನಿ. ಲೋ ಪ್ರದಿ, ಈ ಕಳ್ಳನ್ ಮಗನ ಜೊತೆ ನಾನು ಕಳಿಸ್ಬೇಡ, ಯಾರಿಗಾದ್ರೂ ಮಾರ್ಬಿಡ್ತಾನೆ. ದೇವ್ರೇ ಕಾಪಾಡಪ್ಪ ಈ ಕರಿ ನನ್ ಮಗನಿಂದ. ದೊಡ್ಡ ಹುಲಿ ಅಂತ ಲವ್ ಮಾಡಿದ್ದು, ಆಮೇಲೆ ಗೊತ್ತಾಯ್ತು ಇದು ಹುಲಿ ಅಲ್ಲ, ಕೊಳ್ಚೆಲಿರೋ ಇಲಿ ಅಂತ. ಏನೇ ಸುಂದ್ರೆ, ಇಲ್ಲಿ ಕಡ್ಡಾಯರ್ಸು ಕುತ್ಕೊಂಡಿದ್ಯಾ? ಎದ್ದೋಗ್ ಹೋಗ್, ಎದ್ದೋಗಲೇ. ಏನ್ ಮಕ್ಕ ನೋಡ್ತಾ ಇದ್ಯಾ? ಹೋಗೆ ನಕ್ಕನ್. ಅಲ್ಲಿ ನೋಡ್ದೆ. ಏನ್ ಚಿದಿ ಬರೀ ಕೇಳಿದ್ದು? ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಲಿಕ್ಕಿತ್ತು. ಅದು ಆಮೇಲೆ ಹೇಳೋ, ಫಸ್ಟು ಮಟನ್ ಬಿರಿಯಾನಿ ಆರ್ಡರ್ ಮಾಡು. ಮಟನ್ ಬಿರಿಯಾನಿ? ಇದು ಕೆಫೆ ಮಾರಯ್ಯ, ಇಲ್ಲಿ ಮಟನ್ ಬಿರಿಯಾನಿ ಸಿಗಲ್ಲ. ಕಾಫಿ ಆರ್ಡರ್ ಮಾಡಿದೀನಿ, ಬರುತ್ತೆ. ಆಯ್ತು. ಏನು ಫುಲ್ ಸೀರಿಯಸ್ ವಿಷಯನಾ? ಹೌದಾ, ತುಂಬಾ ಸೀರಿಯಸ್ ಮ್ಯಾಟ್ರ್ ಹೇಳಲಿಕ್ಕಿತ್ತು. ಸರಿಯಾಗಿದ್ರೆ ಕೈ ಕಟ್ ಬಾಯ್ ಮುಚ್. ಫುಲ್ ಸೀರಿಯಸ್. ನಮ್ ಮದ್ವೆ ಬಗ್ಗೆ ಆದ್ರೂ ಆಲೋಚನೆ ಮಾಡಿದ್ಯಾ? ಓ ಮೈ ಗಾಡ್, ನಾನು ಅದ್ರ ಬಗ್ಗೆನೂ ಆಲೋಚನೆ ಮಾಡಿ. ಹೌದು, ನೀನ್ ಯಾವಾಗ ಇಷ್ಟೊಂದು ದೊಡ್ಡವಳಾದೆ?
ಎಂತಕ್ಕೆ? ನೀನು ಈ ದೊಡ್ಡವ್ರ ತರ ಲೈಫು ಮದ್ವೆ ಅಂತ ಮಾತಾಡ್ತಾ ಇದೆಯಲ್ಲ ಅದಕ್ಕೆ. ಎಂತ ನೀ ಚಿಕ್ಕವನಾ? ಹ್ಞೂ ಮತ್ತೆ ಈಗಲೂ ಕಟ್ಟಿಂಗು ಶೇವಿಂಗು ಮಾಡಿಸ್ಕೊಂಡು ರೋಡ್ಗೆ ಹೋದ್ರೆ ಚಿಕ್ಕ ಹುಡುಗನ್ ತರ ಕಾಣಿಸ್ತೀನಿ ಗೊತ್ತಾ? ಏ ಅಡಬೆ ನಾಯಿ, ಮಾತಾಡ್ಲಿಕ್ಕೆ ಒಂದು ಅರ್ಥ ಇಲ್ಲೇನಾ? ನೋಡ್ಲಿಕ್ಕೆ 2 ಮಕ್ಕಳ ತಂದೆ ಆಗಿದ್ದಿ, ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವಾ? ಬುದ್ಧಿದ್ರೆ ನಿನ್ನೆ ಕ್ಲೋವ್ ಮಾಡ್ತಾ ಇದ್ದೆ. ಮನಸ್ಸಿನಲ್ಲಿ ಎಂತ ಮಾತಾಡೋದಾ? ನಿನ್ ಮುಂದೆ ಕುಳ್ತಿದ್ದೇನಲ್ಲ, ಡೈರೆಕ್ಟ್ ಆಗೇ ಹೇಳು. ಏನಿಲ್ಲ ಬಿಡು, ಏನಕ್ಕೆ ಬರೀ ಕೇಳಿದ್ದು? ಕಿಮ್ ಜಾಂಗ್ ಗೂಮ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬೇಗ ಹೇಳು. ಯಪ್ಪ ಎಂತ ಇಂಪಾರ್ಟೆಂಟ್ ಮೀಟಿಂಗ ನಿಂದು? ಅಲ್ಲ ಮಾರಯ್ಯ, ರಾತ್ರಿ ಜೋರ್ ಕುಡ್ದು ಅಗ್ಲೆ ಯಾವ್ದು ರಾತ್ರಿ ಯಾವ್ದು ಗೊತ್ತಿಲ್ದಾಗೆ ನಿದ್ರೆ ಮಾಡ್ತೀಯ. ನೀ ಹೊಟ್ಟೆಗೆ ಎಂತ ತಿನ್ನೋದಾ? ಮಟನ್ ಬಿರಿಯಾನಿ. ಥು, ಅಯ್ಯಯ್ಯೋ ನಿಂಗ್ ಚೂರಾದ್ರೂ ಸೀರಿಯಸ್ನೆಸ್? ಓ ಹೌದಲ್ವಾ, ಫುಲ್ ಸೀರಿಯಸ್, ಮರ್ತೇ ಬಿಟ್ಟಿದ್ದೆ. ಚಾರಿ ಕೆಲ್ಸಕ್ಕೋಗಿ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಎಂತಾದ್ರೂ ಪ್ಲಾನ್ ಇದ್ಯಾ? ಏನೋ ಕೆಲ್ಸಕ್ಕೆ ನಾನು ಹೋಗೋದಾ? ಹಾಗದು ನನ್ನಿಂದ. ಮತ್ತೆ ಮದ್ವೆ ಆದ್ಮೇಲೆ ಹೇಗ್ ಸಾಕ್ತೀಯ ಮಾರಯ್ಯ? ಮದುವೆ ಆದ್ರೆ ತಾನೇ ಸಾಕೋದು. ಅಯ್ಯಯ್ಯೋ ಎಂತ ಜೋರಾಗಿ ಬೊಗ್ಲಿ ಸಾಯಿ ಮಾರ್ರೆ. ಸಾಕಕ್ಕೆ ನಿಮ್ ಪ್ರಾಣಿ ಏನೇ? ಯಪ್ಪ ಈಗ ಸೀರಿಯಸ್ ಆಗಿ ಇರ್ತೀಯ ಇಲ್ವೋ? ಇಲ್ಲ ನಾ ಹೋಗ್ತೇನೆ. ಏ ಓಕೆ ಓಕೆ ಕೂಲ್ ಕೂಲ್ ಕೂಲ್, ಸುಮ್ನೆ ತಮಾಷೆ ಮಾಡ್ದೆ. ಚಾರಿ ಇನ್ನು ಲೈಫಲ್ಲಿ ತುಂಬಾ ಇದೆ ಮಾರ್ರೆ. ಹಂಗೆ ಕೈಯಲ್ಲಿ ಹಣ ಇರ್ಬೇಕು, ನಾವ್ ಮದ್ವೆ ಆಗ್ತೇವೆ. ನಾವ್ ಬೇಡ ಅಂತ ಹೇಳಿದ್ರು ಕೂಡ ಮಕ್ಳಾಗ್ತದೆ. ಮಕ್ಳು ಮಾಡಕ್ ದುಡ್ಡು ಹಾಕ್ಬೇಕು ಅಲ್ವಾ? ಓಹೋ ನಿನ್ ಜೊತೆ ಮಾತಾಡ್ಲಿಕ್ಕೆ ನನ್ಗಾಗ್ಲಿಕ್ಕಿಲ್ಲ. ನಾವು ಏ ಚರಿ 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 ಕುತ್ಕೋ, ಸುಮ್ನೆ ತಮಾಷೆ ಮಾಡ್ದೆ ಚಿನ್ನುಮ್ಮ. ಡವು ಅಲ್ಲ, ನೀ ಕೆಲ್ಸಕ್ಕೆ ಹೋಗೋದು ಯಾವಾಗ? ನಮ್ಮ ಮನೆಗ್ ಬಂದ್ ನಮ್ಮ ಅಪ್ಪನ ಹತ್ರ ಮಾತನಾಡೋದು ಯಾವಾಗ? ಮದ್ವೆ ಆಗ್ಬೇಕು ಅಂತಂದ್ರೆ ಕೆಲ್ಸಕ್ಕೆ ಹೋಗ್ಲೇಬೇಕಾ? ಹೋಗ್ಬೇಕು ಮಾರೆ, ಅದನ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಯಾಕೆ ನಿಮ್ಮ ಅಪ್ಪ ವರದಕ್ಷಿಣೆ ಕೊಡಲ್ವಾ? ನಿನಗೆಂತಕ್ಕ ವರದಕ್ಷಿಣೆ? ಹೋಗಿ ನಿಮ್ಮ ಅಪ್ಪನ್ ಕೇಳು ಯಾಕೆ ಅಂತ. ನಮ್ಮ ಅಪ್ಪನ ಯಾಕೆ ಕೇಳ್ಬೇಕು? ಯಾಕೆ ಅಂದ್ರೆ ಅವರು ವರದಕ್ಷಿಣೆ ತಾನೇ ತಗೊಂಡು ಮದುವೆ ಆಗಿರ್ತಾರೆ. ಅವ್ರೆಂತಾದ್ರೂ ಮಾಡಿ ಸಾಯ್ಲಿ ಮಾರೆ, ನಿನಗೆಂತಕ್ಕೆ ವರದಕ್ಷಿಣೆ ಹೇಳು? 5 ಲಕ್ಷ ಕೊಟ್ರೆ ಅದ್ರಲ್ಲೇ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ. ಅದನ್ ಬಿಟ್ಟು ಬೇರೆ ಹತ್ರ ಎಲ್ಲ ಏನು ಕೆಲ್ಸಕ್ಕೆ ಹೋಗೋದು? ಎಂತಕ್ಕೆ? ನೀ ಗಂಡ್ಸಲ್ವಾ? ಅಂದ್ರೆ ನಿಮ್ಮ ಅಪ್ಪ ಗಂಡ್ಸಾ? ಯಪ್ಪ ಅವ್ರ ಗಂಡ್ಸಾಗಿರೋದಕ್ಕೆ ನಾನು ಹುಟ್ಟಿರೋದು. ನಾನು ಅಷ್ಟೇ, ಗಂಡ್ಸು ಅಂತ ಪ್ರೂವ್ ಮಾಡ್ಕೊಳಕ್ಕೆ ನೀನಂತ ಹುಟ್ಟಿಸ್ ತೋರಿಸ್ತೀನಿ, ಮದ್ವೆಗ್ ನೋಡು. ಏ ನಿನಗೆ ನಾಚಿಕೆ ಎಂತಾದ್ರೂ ಇದ್ಯಾ? ಅಯ್ಯಯ್ಯೋ ಅಲ್ಲೋ ಎಕ್ಸ್ಕ್ಯೂಸ್ ಮೀ, ಮುಂದೆ ನಾನು ಹೇಳ್ತೀನಿ. ಈ ನಾಚಿಕೆ ಮಾನ ಮರ್ಯಾದೆ ಇದು ಯಾವ್ದು ನನ್ಗಿಲ್ಲ. ಇದ್ರೆ ತೋರ್ಸೋ, ಇಲ್ಲ ರೈಟ್ ಹೇಳು. ಹೋಗಿ ನಿನ್ನಂತ ಒಂದ್ ಲವ್ ಮಾಡ್ದೆ ನೋಡು. ಅದಕ್ಕೆ ನೀನ್ ಎಕಡ ತಕ್ಕ ನೀನೇ ಪೈಡ್ ಅಂತ ಹೊಡ್ಕೋಬೇಕು. ಅದಕ್ಕೆ ಮೊದ್ಲೇ ಬಿಲ್ ಪೇ ಮಾಡು. ಏಕೆ? ನಿನ್ನ ಹತ್ರ ಹಣ ಇಲ್ವಾ? ನೀ ತಾನೇ ಬರೀ ಕೇಳಿದ್ದು, ಹಂಗೆ ನೀನೇ ಪೇ ಮಾಡು. ಕೀಸೆಲ್ ₹1 ಹಣ ಇಲ್ಲದಿದ್ರು ಈ ಗತ್ತಿಗೇನ್ ಕಡಿಮೆ ಇಲ್ಲ. ಥೂ. ಹಲೋ ಚಿನುಮ, ಇದನ್ನ ಗತ್ತು ಅನ್ನಲ್ಲ, ಆಟಿಟ್ಯೂಡ್ ಅಂತಾರೆ. ನಮಗೂ ಇದು ಆಟಿಟ್ಯೂಡು ಮುಂದೆ ಕಾಪಾಡ್ತಾನೆ ನಮ್ಮ ಮನೆಗಾಡು. ಥೂ. ಚೀ ಇವತ್ತು ಬ್ರೇಕ್ ಆಗ್ಬಿಟ್ಟೆ, ಫುಲ್ ಹ್ಯಾಪಿ. 1 ಕ್ವಾರ್ಟರ್ BP ತಗೊಂಡು ಟೈಟ್ ಆಗಿ ಕುಡಿಯೋ 8ಕ್ಕೆ ಕಂಪ್ಲೀಟ್ ಆಗೋಣ ಮರೆತು ನಾಳೆ ಬೆಳಗ್ಗೆ ಬೇರೆ ಹುಡುಗಿ ಪಟಾಯಿಸ್ಬೇಕು. ಇವ್ರಿಗೇನ್ ಬಂದಿರೋದು ದೊಡ್ಡ ರೋಗ? ಹಿಂಗ ಅಳ್ತಾ ಕೂತವ್ರಲ್ಲ. ಪ್ರತಿ ಏನಾಯ್ತು? ಸುಮ್ನೆ ಅಳ್ಬೇಡ. ಬ್ಲ್ಯಾಕ್ ಬೋರ್ಡ ಏನೋ ನಿಮ್ ಪಕ್ಕದ ಮನೆ ಹುಡುಗಿ ನಂಬರ್ ಕೊಡ. ನಾವು ಕುಡಿಬೇಡ ಕಣ, ಕುಡಿದ್ರೆ ಕಿಡ್ನಿ ಊಸ್ಟ್ ಆಯ್ತವೆ. ರೋಜಿಮ್ಮ, ನನ್ನ ಫೀಲಿಂಗ್ ನಿಂಗೆ ಅರ್ಥ ಆಗಲ್ಲ. ಏಯ್, ಯಾವಳಿಗೋಸ್ಕರ ನೀನೇ ಯಾಕೆ ಕುಡಿತೀಯೋ? ಬೇಡ ಬಿಡು. ರೋಜಿಮ್ಮ, ನಿನ್ನಷ್ಟು ನಿಯತ್ ನಾನು ನಾಳೆ ಡೌ ಚಿನ್ನಿಗಿಲ್ಲ. ಅದಕ್ಕೆ ಇವತ್ತು ಒಂದಿನ ಕುಡಿದು ಫುಲ್ ಟೈಟಾಗಿ ಕಂಪ್ಲೀಟಾಗಿ ಅವಳನ್ನ ಮರ್ತ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ನೀ ಅಡ್ಡ ಬಿಡು, ಇವತ್ತೊಂದಿನ ತಾನೇ ಕುಡ್ದು ಸಾಯಿ, ನಾನು ಹೋಗ್ತೀನಿ. ಅರೆ ಸ್ಕೀಮ್ಮ ನಮ್ದಕ್ಕೆ ಬಿಟ್ಟು ಎಣ್ಣೆಗೆ ಹೊಡಿತಾ ಇದ್ದಾರೆ. ಅರೆ ಕ್ಯಾಜಿ ಬೋಂಡ ಎಣ್ಣೆಗೆ ಹೊಡೆದು ಹೊಟ್ಟೆ ಒಳಗಡೆ ಇಟ್ಕೊಳ್ಳೋದು ಬಿಟ್ಟು ಕಣ್ಣಿಂದ ಆಚೆಗೆ ಆಗ್ತಾ ಇದ್ದಾರೆ. ಹೊಟ್ಟೆಲ್ ಗ್ಯಾಸ್ ಆಗ್ಬಿಟ್ಟು ಬೇರೆ ಕಡೆಯಿಂದ ಆಚೆ ಕಳ್ಸಿದ್ರೆ ಸ್ಮೆಲ್ ಬರ್ತದ ಅನ್ಬಿಟ್ಟು ಕಣ್ಣಿಂದ ಆಚೆ ಹಾಕ್ತಿದೀನಿ ಕಣಪ್ಪ. ಯಾವುದು ಎಲ್ಲಿಂದ ಬರ್ಬೇಕು ಅಲ್ಲಿ ಬಂದ್ರೆ ಚಂದ ಇರ್ತದೆ, ಬೇರೆ ಜಾಗದಲ್ಲಿ ಬಂದ್ರೆ ಕೆಡ್ಡಾಗೆ ಕಾಣ್ತದೆ. ಕೆಡ್ತಾ ಕಾಣುತ್ತೆ ಅನ್ಬಿಟ್ಟು ಜೊತೆಲಿ ಇಟ್ಕೊಂಡು ಓಡಾಡಿದ್ರೆ ಅದು ಕಣ್ಕಂಡಲ್ಲಿ ಆಚೆ ಬಂದು ಅದನ್ನ ಕಣ್ಕೊಂಡು ನೋಡಿ ಕೆರ ಕಿತ್ತೋಗಂಗ್ ಓಡಿಸ್ಕೊಳ್ಳೋದು ಇಷ್ಟ ಆಗಲ್ಲ. ಕಣ್ಕಂಡಲ್ಲಿ ಆಚೆಗೆ ಹಾಕ್ದೆ ಪೊದೆದು ಒಳಗಡೆ ಹಾಕಕ್ಕೆ ಅದು ನಿಮ್ಮ ಲವರ್ ಅಲ್ಲ, ತಿಳ್ಕೊಳ್ಳಿ. ನೀನ್ ಆಚೆ ಹಾಕೋ, ಯಾನ್ ಮಗ ಬಂದ್ ಮೂಸ್ತಾನೆ. ಕ್ಯಾಜಿ ಪ್ರದಿ, ನಿಮ್ದು ಮನ್ಸು ಒಳಗಡೆ ಏನಾದ್ರು ಬೈಕೊಂಡ್ರಿ? ಇಲ್ಲ ಕಂಡೇವ್ರು, ನೀ ಹೇಳು. ಕ್ಯಾವೋ ಜಿ ಪ್ರದಿ ತುಮೆ?
ನಾಯಿದು ಉಚ್ಚೆಗೆ ಬಂದಂಗೆ ಬರ್ತಾ ಇದೆ. ನಿಮ್ದುಕ್ಕೆ ಕಣ್ಣೀರು 100 ಉಲ್ಲ 100 ಉಲ್ಲ ಅಲ್ಲ ರೀ, 100 ಉಲ್ಲ. ಯಾವ್ದೋ ಒಂದು ಉಲ್ಲ. ನನ್ನ ATM ಮಿಷಿನ್ ಅಂದ್ಬಿಟ್ಟು ಅಡ್ಡಾಯ್ತಾ. ಅರೆ ATMದು ಮಿಷಿನ್ನು ನಮ್ದಕ್ಕೆ ತೋರ್ಸೇ ಇಲ್ಲ. ಸ್ವಲ್ಪ ತೋರ್ಸಿಪ್ಪ, ನಮ್ದಕ್ಕೆ ಸ್ವಲ್ಪ ಉಚ್ಕೊಂತೀವಿ. ಏಯ್ ಅವ್ನ್ ಡೌ ಕಾಣೋ. ಡೌ ಅಂದ್ರೆ ಜಂಗ್ಲಿದು ಪಾರಿವಾಳಗೆ ಇಲ್ಲ, ಗೂಡಿಂದ ಗೂಡಿಗೆ ಗೂಡಿಂದ ಗೂಡಿಗೆ ಅದು ಹಂಗೆ ಆಡ್ತದೆ. ಅದಕ್ಕೆಲ್ಲ ತಲೆಗೆ ಕೆಡ್ಸ್ಕೊಬಾರ್ದು ರೇ. ಹೌದು ಗೆಳೆಯ, ಈ ಹುಡುಗಿರು ಒಂಥರ BMTC ಬಸ್ ಇದ್ದಂಗೆ. ಎಲ್ಲಿ ಸ್ಟಾಪ್ ಬರ್ತದೋ ಅಲ್ಲಿ ನಿಂತ್ಕೋತಾರೆ, ಅಲ್ಲಿರೋನೆಲ್ಲ ಹತ್ತಿಸ್ಕೋತಾರೆ, ಮತ್ತೆ ಬೇರೆ ಸ್ಟಾಪ್ ಹೋಗ್ತಾರೆ. ಇಲ್ಲಿರೋನೆಲ್ಲ ಕೆಳಗಿಳಿಸಿ ಮತ್ತೆ ಬೇರೆಯವನ್ನೆಲ್ಲ ಹತ್ತಿಸ್ಕೋತಾರೆ, ಇಳಿಸ್ತಾರೆ, ಹತ್ತಿಸ್ಕೋತಾರೆ, ಇಳಿಸ್ತಾರೆ, ಹತ್ತಿಸ್ಕೋತಾರೆ, ಇಳಿಸ್ತಾರೆ, ರಿಪೀಟ್. ಹಿಂಗೆ ಮಾಡಿ 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 ಕೊನೆಗೊಂದ್ಸಲ ಬಾಂಡ್ಲಿ ಅಂಕಲ್ನ ಹತ್ತಿಸ್ಕೊಂಡು ಅಲ್ಲೇ ಕೆಟ್ಟಾಗ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ಹುಡುಗಿರ್ ಕಂಡ್ರೆ ನಂಗೆ ಆಗಲ್ಲ. ಆಂಟಿಗೆ ಇಟ್ಕೊಬಿಡು ಗೆಳೆಯ. ಡೈಲಿ ಮಟನ್ ಬಿರಿಯಾನಿ ಮಿಸ್ ಆಯ್ತು ಅಂತ ಫೀಲ್ ಮಾಡಕ್ಕಲ್ಲ. ಇಲ್ಲ ಏ ನಿಮ್ಮ ಅತ್ತಿಗೆ ಕಲ್ಲು. ಅದಕ್ಕೆ ನಿಮ್ದಕ್ಕೆ ಅದಕ್ಕೆ ಅಲ್ಲ, ನಿಮ್ದಕ್ಕೂ ಅದಕ್ಕೆ. ಹಲೋ, ಕಾಣಿಸ್ತದ? ಹಲೋ, ಸರಿ, ಕೇಳಿಸ್ತದ? ನನ್ ಬಿಟ್ಟು 1 ಸೆಕೆಂಡ್ ಬದುಕಿರಕ್ಕಾಗಲ್ಲ ಅಂತ. ನೀನ್ ಬಿಟ್ಟು ಬದುಕ್ಲಿಕ್ ಆಗಲ್ಲ ಅಂತಾನೆ ಹೊಸ ಹುಡ್ಗನ್ ಲವ್ ಮಾಡಿದ್ದು ಆಯ್ತು, ಮದ್ವೆಗೆ ಒಪ್ಸಿದ್ದು ಆಯ್ತು. ಯೋ ಬೋಂಡ, ಈ ಹುಡುಗಿಯರು ಮೆಟ್ರೋಗಿಂತ ಫಸ್ಟ್. ಅದಕ್ಕೆ ನೀನ್ ಲವ್ ಇವತ್ತು ಅಷ್ಟು. ಅಲ್ಲೆಂತ ಮಾತಾಡೋದ ನೀನು? ನನ್ ಜೊತೆ ಮಾತಾಡ. ನಾಳೆ ನಾನು ಹೊಸ ಬಾಯ್ ಫ್ರೆಂಡ್ ನ ಮೀಟ್ ಮಾಡಿಸ್ತೇನೆ, ಬಾ. ಇವಾಗಲೇ ಎಲ್ಸೋ, ನಾನಾಗ್ ಬರ್ರೆ. ನಿಮ್ ಹೊಸ ಹುಡುಗ ಸಾಮಾನ್ ನೋಡೋ ಸುಮಾನ ನನ್ಗಿಲ್ಲ. ಎಂತ ಬುಡಕ್ಕೆ ಬೆಂಕಿ ಹತ್ತಿತಾ? ಗೊತ್ತಾಯ್ತು, ಇಲ್ಲಿವರೆಗೂ ವಾಸನೆ ಬರ್ತಾ ಉಂಟು. ಹಲೋ ಸುಂದ್ರಿ, ಬುಡಕ್ ಬೆಂಕಿ ಬಿದ್ರೆ ಬಿಯರ್ ಹಾಕೊಂಡ್ ತಣ್ಣು ಮಾಡ್ತೀನಿ. ಅದು ತಣ್ಣೀರಲ್ಲ ಮಾರ್ರೆ, ಬಿಯರು. ಬುಡಕ್ಕೆ ಬೆಂಕಿ ಬಿದ್ದಾಗ ಹಾಕೊಂಡ್ರೆ ತಣ್ಣಗಾಗಲ್ಲ. ಇನ್ನು ಬೆಂಕಿ ಜಾಸ್ತಿ ಆಗಿ ಅಡಿ ಸುಟ್ಟೋಗುತ್ತೆ. ಆಗ ಕೂರ್ಲಿಕ್ಕೆ ಸಹ ಇಲ್ಲ, ನಿಲ್ಲಿಕ್ಕೆ ಸಹ ಇಲ್ಲ, ಬಾಯ್ ಬಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ? ಹಾಕಿಕೊಳ್ಳುವಾಗ ಸ್ವಲ್ಪ ಹುಷಾರ್. ಅದನ್ನ ತಗೊಂಡು ಏನ್ ಮಾಡ್ತೀಯ? ಎಲ್ಲೂ ಬರ್ಬೇಕು ಕೇಳು. ನೀ 5 ರೂಪಾಯಿ ಗುಲಾಬಿ ಕೊಟ್ಟು ಲವ್ ಮಾಡು ಅಂತ ನನ್ನ ಹಿಂದೆ ನಾಯಿ ತರ ಬಿದ್ದಿದ್ದಲ್ಲ, ಆ ಜಾಗಕ್ಕೆ ಬಾ. ಓಹೋ, ಮಿಟಿಕ್ಲಾಡ್ ಇಲ್ಲೇ ಇದ್ದಾಳೆ. ರೋಸಿ, ನಿನ್ಗೈತೆ ಇವತ್ತು. ಪ್ರದೀಪ್, ನೀನಾ? ಯಾಕೆ ಡೌಟಾ? ಏನ ಸುಂದ್ರಿ, ಯಾವನೋ ಸಡನ್ ಹಾಕೊಂಡ್ಬಿಟ್ಟಿದ್ಯಾ? ಸೆಡೆ ಅಲ್ಲ ಮಾರೆ, ನನ್ ಹೊಸ ಬಾಯ್ ಫ್ರೆಂಡ್ ಸಾಫ್ಟ್ವೇರ್ ಕೆಲಸ ಮಾಡೋದು, ಗೊತ್ತುಂಟಾ? 4 ಕಣ್ಣು. ಇವಳು ಅವತಾರಗಳನ್ನ 2 ನಗ್ನ ಕಣ್ಣಿಂದನೇ ನೋಡೋಕ್ಕಾಗೋದಿಲ್ಲ, ಇನ್ನು ನೀನು 4 ಕಣ್ಣಿಂದ ಬೇರೆ ನೋಡ್ಬೇಕೆ? ಅಯ್ಯೋ ಭಗವಂತ, ಇವನ್ನ ನೀನೇ ಕಾಪಾಡ್ಬೇಕು. ಮಾತನಾಡ್ಲಿಕ್ಕಿದ್ರೆ ಸರಿಯಾಗಿ ಮಾತಾಡು, ಇಲ್ಲಾಂದ್ರೆ 3 ಮುಚ್ಕೊಂಡ್ ಜಾಗ ಖಾಲಿ ಮಾಡು, ಬ್ಯಾವರ್ಸಿ. ಆಯ್ತು ಬಿಡಮ್ಮ, ಯಾಕೋಪ ಮಾಡ್ಕತ್ತೀಯಾ? ಅಯ್ಯಯ್ಯೋ. ಹಲೋ ಗುರುವೇ, ನಾನ್ ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದ್ದೀರಾ? ಪ್ರದೀಪ್ ಅಂದ್ರೆ ನೀವೇನಾ? ಓಹೋ, ಚಿನ್ನಮ್ಮ ನಿಮ್ ಬಗ್ಗೆ ತುಂಬಾ ಹೇಳಿದಾಳೆ. ಓ ಪರವಾಗಿಲ್ವೇ, ಎಲ್ಲ ಹೇಳೋಳೆ. ಅದೋಗ್ಲಿ ಬಿಡಿ. ಅಲ್ಲ ಗುರುವೇ, ಈ ಸುಂದರವಾದ ಪ್ರಪಂಚದಲ್ಲಿ ಈ ಸುಂದರಿನ ಬಿಟ್ಟು ಬೇರೆ ಯಾವ ಸುಂದರಿನೂ ಕಾಣಿಸ್ಲಿಲ್ವೇ? ಯಾಕೆ ಬ್ರದರ್, ನಮ್ಮ ಹುಡುಗಿ ಚೆನ್ನಾಗಿಲ್ವಾ? ಈ ನಿಮ್ಮ ಹುಡುಗಿ ನಿಮ್ಮ 4 ಕಣ್ಣಿಗೆ ಸುಂದರವಾಗಿ ಆಕರ್ಷಕವಾಗಿ ಚಂದ್ರನಂತೆ ಒಳಿತಾ ಇರ್ಬೋದು, ಆದರೆ ಯಾಕೆ ಬ್ರದರ್, ನಮ್ಮ ಹುಡುಗಿ ಫೇರ್ ಆಗಿಲ್ವಾ? ಓಹ್, ಫೇರ್ ಫಿಗರ್ ಅಂತ ಬಿದ್ದೋದ್ರು. ಚಿನಿ, ನೀನು ಕರೆಕ್ಟ್ ಆಗಿರೋ ಸಿಕ್ಕೋನೆ ಕಣೆ. ಎಂತಕ್ಕೆ? ಅವ್ರಿಗೆಂತ ಆಗಿದೆ? ಏನಾಗಿಲ್ಲ, ಏನು ಆಗೇ ಇಲ್ಲ. ನಿನ್ ಟೇಸ್ಟು, ನೀನ್ ಲವ್ ಮಾಡಿರೋ ಫಾಸ್ಟು ಸೂಪರು ಸೂಪರ್. ಯಾಕೆ ಸರಿ ಇಲ್ವಾ? ನೀ ಮನ್ಸ ಮಸ್ತಾಗವನೆ. ಏನಾಯ್ತು ಪಾಪು? ಪಾಪುನಾ? ಏಯ್, ನಿನ್ ಮುಖ ನಾಯಿ ನೆಕ್ಕ, ನಿನ್ ಬಾಯಿ ಬಿಸಿ ತುಪ್ಪ ಹಾಕ, ಮುಚ್ಕೊಂಡಿಲ್ಲ. ಪಾಪು ಅಂತೆ ಪಾಪು. ಪ್ರದಿ, ಎಂತಕ್ಕೆ ನಗದಂತ ಹೇಳಿ ನಗ, ನಂಗೆ ಕೋಪ ಬರ್ಲಿಕ್ಕುಂಟು. ಕೂಲ್ ಚಿನಿ ಕೂಲ್.
ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ, ಆ ಕಡೆ ಈ ಕಡೆ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲೂ ನೋಡಿದ್ರೆ ಕಿವಿ ಕೊಟ್ಟು ಕೇಳು. ಈ ಹುಡುಗಿರಿಗೆ ಸೂಪರ್ ಡೂಪರ್ ಟಾಪರ್ ಐಪರ್ ಇರೋ ಹುಡುಗ ಸಿಕ್ಕಿದ್ರೆ ಬೇಡ ಅಂತೀರಾ, ಅದೇ ಇಂತ ಪಾಪರು ಕೀಪರು ಸುಮಾರು ಡಮರು ಫಿಗರ್ ಸಿಕ್ಕಿದ್ರೆ ಬೇಕು ಅಂತೀರಾ. ವಾವ್, ಆ ಬ್ಯೂಟಿಫುಲ್ ಆದ 4 ಕಣ್ಣು, ಆ ಮಂದಹಾಸವಿಲ್ಲದ ಸ್ಕ್ರಾಪ್ ಮೊಕ, ಅವ್ನು ಇಟ್ಕೊಂಡಿರೋ ಆ ಬ್ಯಾಗು, ಯಪ್ಪ ನನ್ ಕೆಲ್ ಹುಡುಕಾಗ್ತಲ್ಲ ಕಣೆ. ಬ್ರದರ್, ಇವಳು ಪಾಪು, ನೀನು ಪಾಪಿ. ನಿಮ್ ಪಾಪುನ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲ ಯಾರಾನ ಬಂದು ಪಿ ಊದ್ಬಿಟ್ಟಾರು. ಓಕೆ, ಇಷ್ಟಕ್ಕೆ ಹೆಂಗ್ ಉರ್ಕೊಂಡ್ರೆ ಹಿಂಗೆ. ಇರು, ನಿಂಗೊಬ್ರನ್ನ ಪರಿಚಯ ಮಾಡಿಸ್ತೀನಿ. ಬೇಬೆ, ಓಯ್ ಬೇಬೆ. ನಮ್ಮ ಹೊಸ ಸುಂದರಿ ಬಂದ್ಲು. ಹೇ ಚಿನ್ನು, ನೋಡಿ ನಮ್ ಪ್ರದಿ ನ್ಯೂ ಗರ್ಲ್ ಫ್ರೆಂಡ್. ನೋಡಿ ಸಾಕು, ಬಾಯ್ ಮುಚ್ಚು. ದುಡ್ಡು ಮನೆ ನೋಡಿ ಬರೋ ಹುಡ್ಗಿ ದುಡ್ಡಿರೋ ತನಕ ಇರ್ತಾಳೆ, ಮನಸ್ ನೋಡಿ ಬರೋ ಹುಡ್ಗಿ ಉಸಿರಿರೋ ತನಕ ಇರ್ತಾಳೆ. ಹಂಗೆ ಪ್ರದಿ ಫುಲ್ ಜಾಲಿ ಜಾಲಿ. ಸ್ವೀಟಿ, ಹೋಗೋಣ? ಬರಲ್ಲ ಎಕ್ಸ್? ನಮ್ ಸ್ವೀಟಿನ ಅಷ್ಟೊಂದು ದುರ್ಗುಟ್ಕ ನೋಡ್ಬೇಡ ಕಣಮ್ಮ, ದೃಷ್ಟಿ ಆಗ್ಬಿಟ್ಟದು. ರೋಸಿಮಾ ಕಮ್, ಬಾ ಸ್ವೀಟಿ. ಅಕ್ಕ, ಅಕ್ಕನ? ಅಯ್ಯೋ ಪ್ರದಿ, ಮತ್ತೆ ನಿನ್ ಹೃದಯ ಖಾಲಿ ಖಾಲಿ. ನನ್ನ ತಂಗಿ. ಭಗವಂತ. ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬಿಸಿಗಿಂತ ರೈಸ್ ಜಾಸ್ತಿ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬಿಸಿಗಿಂತ ರೈಸ್ ಜಾಸ್ತಿ ಮಟನ್ ಬಿರಿಯಾನಿ.